आपलं स्वागत. पाहूयात आजच्या ताज्या घडामोडी. गुरु हेच आपल्या जीवनाला खरा अर्थ देतात. चिदानंद भारती महास्वामीजी. माणसाच्या जीवनात अनेक नाती असतात, काही रक्ताची तर काही त्यापेक्षा घट्ट असतात. त्यातलंच एक नातं म्हणजे मैत्रीचं, तर दुसरं गुरु शिष्याचं. मैत्रीच्या नात्यामुळे जीवन सुखकर होते, तर गुरु आपल्या जीवनाला खरा अर्थ देतात. गुरु आपल्या शिष्याला केवळ शिक्षा प्रदान करत नाही, तर त्याला सुखकर जीवन जगण्याचे मार्गदर्शन करत असतात, असे प्रतिपादन जोडर कुळी सिद्धारूढ मठाचे चिदगानंद भारती महास्वामीजी यांनी केले. इंगळी तालुका चिकोडे येथील महाकाली शिक्षण संस्थेच्या इंगळी हायस्कूल इंगळी सन 2005-2006च्या SSLCच्या विद्यार्थी, तर 2002-2003 सरकारी प्राथमिक कन्नड शाळेच्या 7वी वर्गातील विद्यार्थ्यांचा गुरुवंदना व स्नेहसंमेलनाचा दिव्य सानिध्यातून बोलत होते. प्रारंभी उपस्थित विद्यार्थ्यांनी आपल्या शिक्षकांना डोक्यावर पुष्पवृष्टी करून स्वागत करून शिक्षकांना सन्मान करण्यात आला. तर आपल्या वर्गातील भारतीय लष्करात सेवा बजावत असलेला युवराज कुमार शिरगावे यांच्या उपस्थितीत स्वामीजी व शिक्षकांच्या वतीने सत्कार करण्यात आला. यावेळी विद्यार्थी आपल्या शाळेतील जुन्या आठवणींना उजाळा दिला. या कार्यक्रमाच्या अध्यक्षस्थानी इंगळी हायस्कूल इंगळी संस्थेचे संचालक व माजी ग्रामपंचायत सदस्य जिणाप्पा पणदे हे होते, तर प्रमुख उपस्थितीत चिकोडीचे CPI विश्वनाथ चौगले, निवृत्त शिक्षक RD कांबळे, NB मगदूम हे होते. या प्रसंगी भूपाल पणदे, गणपती धनवाडे, मृत्युंजय उपार, कलाप्पा मोशी, शिवानंद तारदाळे, सुरेश जाधव, शौकत अली नकारजे, श्रीमती सुरेखा कट्टीमणी, राजेश्री डोनवाडे, अमोल कनवाडे यांच्यासह गावातील प्रतिष्ठित नागरिक व विद्यार्थी उपस्थित होते. कार्यक्रमाचे सूत्रसंचालन प्रमोद मिर्जे यांनी केले, तर स्वागत अश्विनी तारदाळे यांनी केले, तर आभार शंकर डोनवाडे यांनी मानले. SB न्यूज साठी इंगळीहून राजू कोळी. ಮುಂಜಾನೆ 7 ಗಂಟೆಗೆ ಎದ್ದ ಸೈಕಲ್ ಮೇಲೆ ಆ ಸೈಕಲ್ ನಾನು ಚಂದೂರದಿಂದ 7 ಗಂಟೆಗೆ ಆಕ್ಚುಲಿ ಕರೆಕ್ಟ್ ಇದೆ. 7 ಗಂಟೆಗೆ ನಾನು ಚಂದೂರು ಬಿಟ್ಟಂದ್ರೆ ಇಲ್ಲಿ ಕರೆಕ್ಟ್ 9 ಗಂಟೆಗೆ ಬಂದ 9 ಗಂಟೆಗೆ ಅಂದ್ರೆ ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗಿರ್ತಿತ್ತು ಸಮಾಜ ವಿಜ್ಞಾನ. ಇದು ಯಾರಿಗೂ ನೆನಪಿಲ್ಲ, ನನಗೂ ನೆನಪಿಲ್ಲಾಗಿತ್ತು ನಾ ಸೈಕಲ್ ಮ್ಯಾಗ ಬರ್ತೀನಂತ. ಇಲ್ಲಿ ಎಲ್ಲರೂ ನೆನಪಿಟ್ಕೊಂಡು ಒಂದು ಹಾಡ್ದಾಗ ಹಾಕಿದಾರೆ, ಬಹಳ ಖುಷಿ ಆಯ್ತು. ಕಣ್ಣಾಗ ನೀರು ಬಂದಾಗ ಆಯ್ತು. ಈ ಕ್ಷೇತ್ರದಾಗ ನಾ ಹೇಳ್ಬೇಕಂದ್ರೆ ಇಲ್ಲಿ ಕಲಿಸಿ 3 ವರ್ಷ ಕಲಿಸಿ 4ನೇ ವರ್ಷನ ಒಂದೇನೋ ಒಂದು ಕೋಚಿಂಗ್ ಎಲ್ಲ ಮಾಡಿ KPSCಯಲ್ಲಿ ನಾ ಶಿಕ್ಷಣ ಕ್ಷೇತ್ರ ಅಂದ್ರೆ ಬೋಧನೆಯನ್ನ ಬಿಟ್ಟ ನಾನ್ ಟೀಚಿಂಗ್ ಪೋಸ್ಟಕ್ಕೆ ನಾ ಸೆಲೆಕ್ಷನ್ ಆಗಿ ಸರ್ಕಾರಿ ಪ್ರೌಢಶಾಲೆ ಬೆಳಕೋಟ್ನಲ್ಲಿ ನಾನು ನೇಮಕ ಆಗಿರಬೇಕು. ಶಿಕ್ಷಣ ಬೋಧನೆಗೆ ಮತ್ತು ಇಲ್ಲಿ ಕಲ್ತದ ಬೇರೆ ಆಯಿತು. ನಂತರ ನಮ್ಮದು ಕ್ಷೇತ್ರ ಬೇರೆ ಬೇರೆನೇ ಆಗಿಬಿಡ್ತದೆ. ನಂತರ ಅಲ್ಲಿಂದ ಬೆಳ್ಕೊಳ್ಳೋದ್ರಿಂದ ನೇರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಚಿಕ್ಕೋಡಿಗೆ 2013ರಲ್ಲಿ ಡೆಪ್ಯೂಟೇಷನ್ ಆಗಿ 16ರಲ್ಲಿ ನಾನು ಟ್ರಾನ್ಸ್ಫರ್ ಆಗಿಬಿಡ್ತು. ಅದಕ್ಕಿಂತ ಈ ಬೋಧನೆಗೆ ಮತ್ತು ನಾವು ಕಲ್ತಿದ್ದು ಮತ್ತು ಇಲ್ಲಿ ನಾವು ಶಿಕ್ಷಣ ಬೇರೆ ಆಯಿತು ಮತ್ತು ಅಲ್ಲಿ ಕೆಲಸ ಮಾಡೋದನ್ನ ಬೇರೆ ಆಗಿಬಿಡ್ತು. ನಮ್ಮ ಬಹಳ ಹೇಳಬೇಕಾದ್ರೆ ನಾವು ಬೋಧನೆಯಲ್ಲಿ ಮತ್ತು ಶಿಕ್ಷಕರ ಬಗ್ಗೆ ಬಹಳ ಅಪಾರ ಗೌರವ ಇತ್ತು. ಇಲ್ಲೇ ನಮಗೆ ನೇಮಕಾತಿ ಆರ್ಥಿಕತೆ ತಿಳ್ಕೊತಿದ್ದು, ಆದ್ರೆ ಇಲ್ಲಿ ಕಲಿಸಿದಂತ ಶಿಕ್ಷಕರ ವೇತನವನ್ನು ತೆಗೆಯುವಂತ ಭಾಗ್ಯ ನನಗೆ ಸಿಕ್ಕಿತು. ಸತ್ಕಾರ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ನನಗೆ ಅನಿಸ್ತೈತಿ ಈ ಸತ್ಕಾರ ಸಮಾರಂಭ ಇನ್ನು 1 ದಿವಸ ಆಗಿಲ್ಲ, ಸುಮಾರು 15-16 ದಿವಸಗಳವರೆಗೆ ಪ್ರಯತ್ನ ಪಟ್ಟಿದ್ದೀವಿ. ಇಂಥೊಂದ ದೊಡ್ಡ ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ಏಕ ವ್ಯಕ್ತಿ ಫಂಕ್ಷನ್ ಅವರು ಮಾಡಬಹುದು. ಒಂದು ವ್ಯಕ್ತಿ ತಮ್ಮ ಮನೆ ಮುಂದೆ ಇಂಥ ಪೆಂಡಲ್ ಹಾಕೊಂಡ ತಮ್ಮ ಸಂಸ್ಥೆ ಒಂದು ಕಾರ್ಯಕ್ರಮವನ್ನು ಮಾಡಬಹುದು. ಈಗ 100 ಜನ ಶಿಕ್ಷಕರು ಕೂಡ ಒಟ್ಟಾಗಿ ಈ ಒಂದು ಈ ಸಂಸ್ಥೆಯ ಮುಂದೆ ಒಟ್ಟಾಗಿ ಎಲ್ಲರೂ ಒಗ್ಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿಲ್ಲ, ಬಹಳ ಚಂದ ಅನಿಸ್ತದೆ. ಯಾಕಂದ್ರೆ ಸರ್ ಉಪ್ಪಾರ್ ಸರ್ ಬಂದರು, ವಿಶ್ವನಾಥ್ ಚೌಹಾಸರ್ ಬಂದಾಗ ಉಪ್ಪಾರ್ ಸರ್ ನಕ್ಕೋತಿದ್ರು. ಯಾಕಂದ್ರೆ ನನ್ನ ಕೈಯಾಗ ಕಳೆದಿರ್ತಕ್ಕಂಥ ವಿದ್ಯಾರ್ಥಿ ಯೂನಿಫಾರ್ಮ್ ಸ್ಟೇಜ್ ಮೇಲೆ ಬರಾಕಲ್ಲ ಅಂತ ಹೇಳಿ ಅವ್ರು ಸಂತೋಷವಾಗಿ ಅವ್ರು ಬರ್ತಾ ಇದ್ರು. ನನಗೂ ಅನಿಸ್ತು ಇಂಥ ಶಿಷ್ಯ ವರ್ಗವನ್ನು ಪಡ್ಕೊಂಡದ್ದು ನಮ್ದು ಧನ್ಯ ಅಂತ. ಯಾಕಂದ್ರೆ ಎಲ್ಲರಿಗೂ ಅನಿಸ್ತೈತಿ, ಎಲ್ಲರೂ ಏನೇನೋ ತಮ್ಮ ತಮ್ಮ ವಿಚಾರಗಳನ್ನ ಹೇಳಿದ್ರು. ಎಲ್ಲಿ ಸರ್ ನಾವು ಅದನ್ನ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ, ಎಲ್ಲರೂ ಕಾಯಕವನ್ನ ಮಾಡ್ತಿಲ್ಲ. ಬಸವಣ್ಣವರ ವಚನವನ್ನ ತಾವೆಲ್ಲರೂ ಪಾಲಿಸಿದಿಲ್ಲ. ಇದು ಒಳ್ಳೆಯದಂತದೆ. ಕಾಯಕವೇ ಕೈಲಾಸ. ನಾವ್ ಏನೇ ಮಾಡಿ ಶಿಕ್ಷಕರೇ ಇರ್ರಿ, ಟೀಚರ್ ಇರ್ರಿ, ಇಂಜಿನಿಯರ್ ಇರ್ರಿ, ಡಾಕ್ಟರ್ ಇರ್ರಿ, ಹೌಸ್ ವೈಫ್ ಇರ್ರಿ, ಯಾವುದೇ ಒಂದು ವರ್ಕ್ ಮಾಡ್ರಿ, ಅದು ಕಾಯಕವೇ ಕೈಲಾಸ. ಅದಕ್ಕಾಗಿ ನಾವು ಯಾವ್ಯಾವ ಕೆಲಸಗಳನ್ನ ಮಾಡ್ತಾ ಇರ್ಲಿ ಅಲ್ಲಿ ಅದರ ಮೇಲೆ ನಂಬಿಕೆ ಇಟ್ಬಿಡ್ರಿ. ಅದಕ್ಕೆ ಮನೋಜ್ ಶ್ರೀಗಾಮಿ ಅವರ
ಹೇಳಿ ಈಗಾಗಲೇ ನಮ್ಮೆಲ್ಲರ ರಕ್ಷಣೆಯ ಮಾಡತಕ್ಕಂತ ಶಿರಗಾಮಿ ಅವರನ್ನ ಈ ಒಂದು ವೇದಿಕೆ ಮೇಲೆ ಸತ್ಕಾರ ಮಾಡಿರು. ಯುವರಾಜ್ ತುಪ್ಪಣ್ಣ ಶಿರಗಾಮಿನ ಇಲ್ಲಿ ಕರೆ ಸತ್ಕಾರ ಮಾಡಿರು. ಅನೇಕ ಜನ ವಿದ್ಯಾರ್ಥಿಗಳ ದೊಡ್ಡ ದೊಡ್ಡ ಹುದ್ದೆಗಳಿದ್ದೀರಿ. ತಾವೆಲ್ಲರೂ ತಮ್ಗೆಲ್ಲರಿಗೂ ಒಂದೇ ಒಂದು ಕಿವಿ ಮಾತು ಹೇಳುವುದಂದ್ರೆ ಗಂಡ ಮಕ್ಕಳಿದ್ದವರು ಎಲ್ಲರೂ ಆಲ್ಮೋಸ್ಟ್ ಮದುವೆ ಆಗೈತೆ ಅಂತ ಭಾವಿಸ್ಬೇಕು. ನಾನು ತಮ್ಮ ಮಕ್ಕಳನ್ನ ತಮ್ಮಂತೆ ಬೆಳಿಬೇಕು, ನಿಮ್ಮಂತೆ ಕಳಿಸ್ಕೋಬೇಕಂದ್ರೆ ಆ ಮಕ್ಕಳನ್ನ ನೀವ್ ಏನ್ ಮಾಡ್ಬೇಕು ಅಂದ್ರೆ ಒಳ್ಳೆಯ ರೀತಿಯಲ್ಲಿ ಕಳಿಸ್ಬೇಕು. ಮತ್ತೆ ನಿಮ್ಮ ಮನೆಗೆ ಬಂದಿರತಕ್ಕಂತ ಪತ್ನಿಯಂತೆಯನ್ನು ನಿಮ್ಮ ಋಣವನ್ನು ಮುಟ್ಟಿಸ್ಬೋದು, ಆದ್ರೆ ಗುರುಗಳ ಋಣ ಮುಟ್ಟಿಸೋದು ಬಹಳ ಕಠಿಣ. ತಾಯಿ ಋಣ ಮತ್ತು ಗುರುಗಳ ಋಣ ಮುಟ್ಟಿಸಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತು ನಮ್ಮ CPI ಸಾಹೇಬರು ಮಗ್ಲ ಕುಂತಾರ. CPI ಇರ್ಬೋದು, SP ಇರ್ಬೋದು, IAS KS ಆಗ್ಬೋದು, ಈ ದೇಶದ ಪ್ರಧಾನಿ ಆಗ್ಬೋದು, ರಾಷ್ಟ್ರಪತಿ ಆಗ್ಬೋದು. ಅವರು ಎಷ್ಟೇ ದೊಡ್ಡ ಹುದ್ದೆಗೆ ಹೋದ್ರು ಗುರುವಿಗೆ ಅವ್ರ ಶಿಷ್ಯರೇ. ಶಿಕ್ಷಕ ವೃತ್ತಿ ಅಂತ ವೃತ್ತಿ ಮತ್ತೊಂದಿಲ್ಲ, ಬಹಳ ಅಪರೂಪದ ವೃತ್ತಿ. ಅವರಿಗಿಂತ ದೊಡ್ಡ ಮೀರಿದ ಸಾಧನೆ ಮಾಡಬಹುದು, ಶಿಕ್ಷಕರಿಗಿಂತ ಮೀರಿದ ಸಾಧನೆ ಮಾಡಬಹುದು. ಆದರೂ ಅವನ ಜೀವನ ಪರ್ಯಂತ ನೆನಪಿಡಬೇಕಾಗ್ತತಿ ಗುರುವಿನ ಋಣ. ಒಂದು ಅಕ್ಷರ ಕಲಿಸಿದ್ರೆ ಸಾಕು, ಅವನು ಗುರುನೇ. ನಮ್ಮ ಜೀವನದೊಳಗ ಅನೇಕ ರೀತಿಯ ಪಾಠಗಳನ್ನ ನಾವು ಅನೇಕ ಜನದಿಂದ ಕಲಿತೀವಿ. ಇವತ್ತು ಬಹುಶಃ ನೀವೆಲ್ಲ ಇಲ್ಲಿ ವೇದಿಕೆ ಮೇಲೆ ಕುಂದ್ರಿಸಿ ಆ ಗುರುಗಳಿಗೆ ಸನ್ಮಾನ ಮಾಡುವಾಗ ಆ ಗುರುಗಳ ಹೃದಯ ತುಂಬಿ ಬಂದಿತ್ತು. ಅವ್ರ ಮುಖದೊಳಗೆ ಭಾವಪರವಶ ಆಗಿದ್ರು. ಅಂತೂ ನಮ್ಮ ಮಕ್ಕಳನ್ನ ನಮ್ಮ ನೆನಪಿಟ್ಟುಕೊಂಡಾರಲ್ಲ, ಆ ಧನ್ಯತಾ ಭಾವ ಇತ್ತು. ನಿಮಗೂ ಕೂಡ ನಮ್ಮ ಗುರುಗಳನ್ನ ಬಹುಶಃ ನೀವೆಲ್ಲ ಬದಲಾಗಿದ್ದೀರಿ. ಏನು ಅವಾಗ ಮೀಸಿದ್ದಿಲ್ಲ, ಈಗ ಮೀಸಿ ಬಂದವರು ಎಲ್ಲ ಮದುವೆಯಾಗಿ ಮಕ್ಕಳಾಗಿ ಏನಾದ್ರೂ, ಆದ್ರೆ ಗುರುಗಳು ಮಾತ್ರ ಬದಲಿ ಕಣ್ಣಂಗೆ ಕಾಣಂಗಿಲ್ಲ. ನೀವು ಸಣ್ಣವರಿದ್ದಾಗ ಯಾವ ಗುರುಗಳು ನೋಡಿದ್ರೋ ಅವರೇ ಈಗ ಆ ರೂಪವೇ काढता ಇದ್ದಾರೆ. ನೀವು बदलागतीरी. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.